ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಏನನಾದಡೆಯೂ ಸಾಧಿಸಬಹುದು, ಮತ್ತೇನನಾದಡೆಯೂ ಸಾಧಿಸಬಹುದು, ತಾನಾರೆಂಬುದು ಸಾಧಿಸಬಾರದು. ಕೂಡಲ ಸಂಗಮ ದೇವರ ಕಾರುಣ್ಯವುಳ್ಳವಂಗಲ್ಲದೆ. ಇದು ಬಸವಣ್ಣನವರ ಅತ್ಯಂತ ಸಣ್ಣ ವಚನ, ಆದರೆ ಬಹಳ ದೊಡ್ಡ ಅರ್ಥವನ್ನ, ಸತ್ಯವನ್ನ ಹೇಳ್ತಾ ಇದೆ. ಈ ಜಗತ್ತಿನಲ್ಲಿ ಸಾಧಕರು ಅಪೂರ್ವ. ಅಂದರೆ ಸಾಧಕರಾದಂತಹವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ಸಮುದ್ರದ ಆಳಕ್ಕೆ ಹೋಗಿದ್ದಾರೆ, ಆಕಾಶದ ಎತ್ತರಕ್ಕೆ ಹಾರಿದ್ದಾರೆ, ಭೂಮಿ ಮೇಲೆ ಬೇಕಾದಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಕಲೆ, ವಿಜ್ಞಾನ, ವೈದ್ಯಕೀಯ, ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಕೂಡ ಕಲಾವಿದರು, ಕ್ರೀಡಾಪಟುಗಳು ಆಗಾಗ ವರ್ಷ ಏನೇನೋ ಸಾಧನೆ ಮಾಡ್ತಾನೆ ಇರ್ತಾರೆ. ಇಂತಹ ಸಾಧಕರ ಪಟ್ಟಿಯನ್ನು ಮಾಡ್ತಕ್ಕಂಥ ಒಂದು ಪುಸ್ತಕ ಇದೆ, ಗಿನ್ನಿಸ್ ಅಂತ. ಈಗ ಬೇರೆ ಬೇರೆ ಪುಸ್ತಕಗಳು ಆಗಿದಾವೆ. ಗಿನ್ನಿಸ್ ಜೊತೆಗೆ ಲಿಮ್ಕಾ ಅಂತ ಆಗಿದೆ, ಲಿಮ್ಕಾ ವರ್ಲ್ಡ್ ರೆಕಾರ್ಡ್ ಬುಕ್ ಆಗಿದೆ. ಇನ್ನು ಏನೇನೇನೋ ಪುಸ್ತಕಗಳು ಒಟ್ಟು ರೆಕಾರ್ಡ್ ಮಾಡ್ತಾರೆ. ಅವರು ಅನೇಕ ರೀತಿಯ ಸಾಧನೆಗಳನ್ನು ಮಾಡ್ತಾರೆ, ವಿಚಿತ್ರ ಸಾಧನೆಗಳನ್ನು ಮಾಡ್ತಾರೆ. ಅಕ್ಕಿ ಕಾಳ ಮೇಲೆ ಅಕ್ಷರಗಳನ್ನು ಬರೀತಾರೆ, ಗೊತ್ತಿರ್ಬೇಕು ನನಗೆಲ್ಲ. ಅಕ್ಕಿ ಕಾಳ ಮೇಲೆ ಅಕ್ಷರ ಬರೀತಾರೆ. ಅಕ್ಕಿ ಕಾಳು ಎಷ್ಟು ಸಣ್ಣದಿರ್ತದೆ ನೋಡಿದ್ರೆ, ಅದರ ಮೇಲೂ ಅಕ್ಷರ ಬರೀತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆ ಅನೇಕ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಚಂದ್ರನ ಮೇಲೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಸ್ಪೇಸ್ ಸ್ಟೇಷನ್ನಲ್ಲಿ, ಅಂದ್ರೆ ಅಂತರಿಕ್ಷ ನಿಲ್ದಾಣ, ಅಲ್ಲಿ ಹೋಗಿ 15 ದಿವಸಗಟ್ಟಲೆ, ತಿಂಗಳಗಟ್ಟಲೆ ಇದ್ದು ಬಂದಿದ್ದಾರೆ. ಆದರೆ ತಮ್ಮ ಹೃದಯದೊಳಗೆ ಇಳಿದು ತಮ್ಮ ನಿಜ ಸ್ವರೂಪವನ್ನು ಕಂಡುಕೊಂಡವ್ರ ಸಂಖ್ಯೆ ಜಗತ್ತಿನಲ್ಲಿ ತುಂಬಾ ಕಡಿಮೆ, ಅಂದ್ರೆ ತುಂಬಾ ಕಡಿಮೆ. ಕೋಟಿಗೊಬ್ರು ಅಂತವ್ರು, 2 ಕೋಟಿಗೊಬ್ರು, 100 ಕೋಟಿಗೊಬ್ರು, ಹಾಗೆ. ಅಂದ್ರೆ ಏನಪ್ಪ ಇದು? ಏನನ್ನಾದಡೆಯೂ ಸಾಧಿಸಬಹುದು, ಮತ್ತೇನಾದಡೆಯೂ ಸಾಧಿಸಬಹುದು. ಎಷ್ಟು ಚೆನ್ನಾಗಿ ಹೇಳ್ತಾರ. ಮತ್ತೆ ಅನ್ನೋದನ್ನೇ ಒತ್ತಿ ಹೇಳಿದಾಗ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ಸಾಧಿಸಬಹುದು. ಉಪ್ಪಿನ ಷಡಕ್ಷರಿಗಳು ಹೇಳ್ತಾರೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಬಹುದು, ಸಿಂಹದ ಗವಿಯಲ್ಲಿ ಹೊಕ್ಕು ಹೊರಗಡೆ ಬರ್ಬೋದು. ಅಂದ್ರೆ ಸಿಂಹವನ್ನು ಸೋಲಿಸ್ಬೋದು, ಹುಲಿಯನ್ನು ಸೋಲಿಸ್ಬೋದು, ಮದಿಸಿದ ಆನೆಯನ್ನ ಹಿಡಿಬಹುದು. ಆದರೆ ತನ್ನ ಮನಸ್ಸನ್ನ ನಿಯಂತ್ರಣಗೊಳಿಸಿ, ತನ್ನ ಮನಸ್ಸನ್ನ ಈ ಜಗತ್ತಿನ ಹೊಡೆತ, ಅಲೆಗಳ ಹೊಡೆತ, ಸುಖ ದುಃಖ, ನೋವು ನಲಿವು, ಮಾನ ಅಪಮಾನ, ಈ ದ್ವಂದ್ವಗಳಿಂದ, ಸೋಲು ಗೆಲುವು, ಈ ದ್ವಂದ್ವಗಳಿಂದ ಬಿಡಿಸಿ ಮತ್ತೇನಾದ್ರೂ ವಿಶೇಷವಾದದ್ದನ್ನು ಸಾಧಿಸಿ, ಅದರಲ್ಲೂ ವಿಶೇಷವಾಗಿ ತಾನಾರೆಂಬುದು ಸಾಧಿಸಬಾರದು. ಅದು ಬಸವಣ್ಣವ್ರು ಹೇಳೋದು. ಏನೆಲ್ಲ ಸಾಧಿಸಬಹುದು, ತಾನಾರೆಂಬುದು ಸಾಧಿಸಬಾರದು. ಯಾರಿಗ ಸಾಧ್ಯ ಅಂದ್ರೆ ಕೂಡಲ ಸಂಗಮ ದೇವರ ಕಾರುಣ್ಯವುಳ್ಳವಂಗಲ್ಲದೆ. ಪರಮಾತ್ಮನ ಕರುಣೆ ಆದಾಗ ಮಾತ್ರ ಅದು ಸಾಧನೆ ಮಾಡಬಹುದು, ಇಲ್ಲದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಪರಮಾತ್ಮನ ಕರುಣೆ ಯಾರಿಗಾಗತ್ತೆ? ಪರಮಾತ್ಮ ಒಬ್ರಿಗೊಂಥರ ಮಾಡ್ತಾನ. ಕೆಲವರು ಪರಮಾತ್ಮನಿಗೆ ಬೇಕಾದವರು, ಕೆಲವರು ಬೇಡವಾದವರು ಅಂತ ಇದೆಯಾ? ಇಲ್ಲ. ಪರಮಾತ್ಮ ನಮಗೆ ಈ ಪಂಚಭೂತಗಳಿಂದ ಮಾಡಿದಂತಹ ದೇಹವನ್ನು ಕೊಟ್ಟು, ಈ ದೇಹವನ್ನು ನೀನು ಹೇಗೆ ಬಳಸ್ಕೊಳ್ತೀಯೋ ಬಳಸ್ಕೊ. ಆಮೇಲೆ ಒಂದು ಅವಧಿ ಕೊಟ್ಟಿದ್ದಾನೆ, ಹುಟ್ಟದಾಗ ನೀನು ಸಾಯುವವರೆಗೆ. ಜೀವನದ ಅವಧಿ, ಕರ್ಮಕ್ಕನುಸಾರವಾಗಿ ಸಂಬಂಧಿಕರು, ಬಂಧುಗಳು, ಒಂದಿಷ್ಟು ಹಣ, ಅಧಿಕಾರ, ಒಂದಿಷ್ಟು ವಿದ್ಯೆ, ಕಲೆ ಅಂತೂ ಅದು ಅದೃಷ್ಟದಿಂದ ಬರೋಂಥದ್ದಲ್ಲ. ಅದೃಷ್ಟದಿಂದ ಜ್ಞಾಪಕ ಶಕ್ತಿ ಬರ್ಬೋದು, ಹಿಂದಿನ ಜನ್ಮದಿಂದ ಜ್ಞಾಪಕ ಶಕ್ತಿ ಬರ್ಬೋದು. ಒಬ್ರಿಗೊಂಥರ ಜ್ಞಾಪಕ ಶಕ್ತಿ ಇರುತ್ತೆ, ಅದು ಅವರೇ ಮಾಡಿಕೊಂಡ ಸಾಧನೆ.
ಆದರೆ ವಿದ್ಯೆ, ಕಲೆ, ಕೌಶಲ್ಯ, ಅಧ್ಯಾತ್ಮ ಸಾಧನೆ ಇವೆಲ್ಲ ಪ್ರಯತ್ನಪೂರ್ವಕವಾಗಿ ಪ್ರಯತ್ನ ಮಾಡಿದರೆ, ಅಂದರೆ ಯತ್ನಪೂರ್ವಕವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಬರ್ತವೆ, ಸುಮ್ಮನೆ ಬರಲ್ಲ. ಮತ್ತೆ ಕಡೆಗೆ ದೇವರ ಕೃಪೆ ಅಂದ್ರೆ ಮೋಕ್ಷ ಸಾಧನೆ, ಲಿಂಗಾಂಗ ಸಾಮರಸ್ಯ ಏನಾದರೂ ಕರೀರಿ ಅದಕ್ಕೆ, ಅದು ಅಂತಿಮ ಸಿದ್ಧಿ. ಅದನ್ನ ಪಡ್ಕೊಂಡ್ರೆ ಅವನು ಲೋಕಪೂಜ್ಯನಾಗ್ತಾನೆ. ಅದನ್ನೇ ಪತಂಜಲಿ ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯ ವಿಷಯ ಹೇಳ್ತಾ 19ನೇ ಸೂತ್ರದಲ್ಲಿ ಅವ್ರು ಅದನ್ನೇ ಹೇಳಿರೋದು. ಏನಂದ್ರೆ ಭವ್ಯ ಪ್ರತ್ಯಯ, ಭವ್ಯ ಪ್ರತ್ಯಯ, ಅವನು ಭವ್ಯನಾಗ್ತಾನೆ, ವಿದೇಹಿ ಆಗ್ತಾನೆ, ಪ್ರಕೃತಿ ಲಯಾನಾಂ, ಅಂದ್ರೆ ಪ್ರಕೃತಿ ಲಯ ಮಾಡ್ಕೊಳ್ತಾನ ಅವನು, ಪ್ರಕೃತಿ ಗುಣಗಳನ್ನ, ಹುಟ್ಟು ಗುಣಗಳನ್ನ ಲಯ ಮಾಡ್ಕೊಳ್ತಾನೆ. ಅಂತಹ ಅದ್ಭುತ ಸಾಧಕ ಅವನು ಭವ್ಯ ಪ್ರತ್ಯಯ, ಭವ್ಯತೆಗೆ ಕಾರಣನಾಗ್ತಾನೆ. ಆ ಸಾಧಿಸುವಾಗ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಕೇಳಿ, ಇನ್ನೂ ದೂರ ಹೋಗ್ಲಿ, ಮೇಲಕ್ಕೆ ಹೋಗ್ಲಿ. ಏನು ಹೇಳ್ತಾರೆ ಅಂದ್ರೆ ಭವ್ಯತೆಗೆ ಕಾರಣವಾಗಿ ಅವನು ಈ ತರ ಈ ಪರಮಾತ್ಮನನ್ನು ಸಾಧಿಸುವಾಗ ಅವನಿಗೆ ಅನೇಕ ಸಿದ್ಧಿಗಳು ಬರ್ತವೆ. ಅನೇಕ ಸಿದ್ಧಿಗಳು, ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಕರೀತಾರೆ. ಅಂದ್ರೆ ಅವನು ಇಡೀ ಜಗತ್ತಿನ ಕೀರ್ತಿವಂತನಾಗ್ಬೋದು, ಏನೋ ವಿದ್ಯೆ ಗಳಿಸ್ಕೊಳ್ಬೋದು, ಸಾಕಷ್ಟು ಧನ ಬಂದ್ಬಿಡ್ಬೋದು. ನಿಮಗೆ ಗೊತ್ತಿಲ್ಲ, ಅಧ್ಯಾತ್ಮ ಸಾಧಕರು ಉದ್ಯಮಿಗಳಿಗಿಂತಲೂ ದೊಡ್ಡ ಸಾಧನೆ ಮಾಡ್ಬಿಡ್ತಾರೆ. ಉದ್ಯಮಿಗಳಿಗಿನ್ನೂ ಸಾಲ ಇರುತ್ತೆ, ಅಧ್ಯಾತ್ಮ ಸಾಧಕರಿಗೆ, ಆತ್ಮ ಸಾಧಕರಿಗೆ ಅವರಿಗೆ ಸಾಲ ಇರಲ್ಲ, ಸಾಲ ಮಾಡಲ್ಲ ಅವನು. ಸಾಯಿಬಾಬಾ ಅವ್ರದ್ದು ಆಸ್ತಿ ಅವ್ರು ತೀರ್ಕೊಳ್ಳುವಾಗ 1.5 ಲಕ್ಷ ಕೋಟಿ ಇತ್ತಂತೆ. 1.5 ಲಕ್ಷ ಚಿರಾಸ್ತಿ ಚರಾಸ್ತಿ ಎಲ್ಲ ಸೇರಿದ್ರೆ. ಅಮೃತಾನಂದಮಯಿ ಅಂತ ಒಬ್ರಿದ್ದಾರೆ ಕೇರಳದಲ್ಲಿ. ಅವರು ಮೋದಿ ಸರ್ಕಾರ ಮೊದಲು ಬಂತಲ್ಲ, ಆವಾಗ ನಮಾಮಿ ಗಂಗೆ ಅಂತ ಪ್ರಾರಂಭ ಮಾಡಿದ್ರು, ಗಂಗಾ ಶುದ್ಧೀಕರಣ ಮಾಡಕ್ಕೆ. ಅದಕ್ಕೆ ಹಣಕಾಸು ಮಂತ್ರಿಗಳಾದಂಥ ಆವಾಗಿನ ಕಾಲದ ಹಣಕಾಸು ಮಂತ್ರಿ ಅರುಣ್ ಜೇಟ್ಲಿ ಅಂತಿದ್ರು, ಅವ್ರನ್ನ ಕರೆಸಿ ಅವ್ರಿಗೆ 100 ಕೋಟಿ ರೂಪಾಯಿ ಚೆಕ್ ಕೊಟ್ಟು ಕಳಿಸಿದ್ರು. ಪ್ರಾಯಶಃ ಯಾವುದೇ ಸಾಮಾನ್ಯ ಯಾವುದೇ ಅಧ್ಯಾತ್ಮ ಜೀವಿ ಇದ್ರೂ ಕೂಡ ಅವನು ಯಾರು ಬರಲಿ, ಸರ್ಕಾರದವ್ರು ಬರಲಿ, ರಾಜಕಾರಣಿಗಳು ಬರಲಿ, ಉದ್ಯಮಿಗಳು ಬರಲಿ, ಆಮೇಲೆ ಅವರಿಂದ ಕಾಣಿಕೆ ತಗೊಳ್ಳೋಣ ಅಂತ ನೋಡ್ತಾರೆ. ಎಷ್ಟೇ ಲಕ್ಷ ಇದ್ರು, ಕೋಟಿ ಇದ್ರು, ಏನೇ ಇದ್ರು. ಆದ್ರೆ ಅಮೃತಾನಂದಮಯಿ ಅವರು ಗಂಗಾ ಶುದ್ಧೀಕರಣಕ್ಕಾಗಿ 100 ಕೋಟಿ ರೂಪಾಯಿನ ಆಶ್ರಮಕ್ಕೆ ಕರೆಸಿ ಕೊಟ್ಟು ಕಳಿಸಿದ್ರು. ಇದು ಅಧ್ಯಾತ್ಮ ಜೀವಿಗಳಿಗೆ ಆಗ್ತಕ್ಕಂಥ ಸಿದ್ಧಿ, ಆತ್ಮಸಿದ್ಧಿ. ಬರ್ತಾ ಬರ್ತಾ ಎಲ್ರಿಗೂ ಒಂದೇ ತರ ಆಗ್ಬೇಕು ಅಂತಿಲ್ಲ, ಎಲ್ಲರಿಗೂ ಒಂದೇ ತರ ಆಗ್ಬೇಕು ಅಂತಿಲ್ಲ, ಒಬ್ಬೊಬ್ಬರಿಗೆ ಒಂಥರ. ಆದರೆ ಇಲ್ಲಿ ಯೋಗಿಗಳು ಹೇಳ್ತಕ್ಕಂಥದ್ದು, ಶರಣರು ಹೇಳ್ತಕ್ಕಂಥದ್ದು, ಪತಂಜಲಿಗಳು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಇದಕ್ಕೆ ವಿಭೂತಿಗಳು ಅಂತ ಕರೀತಾರೆ. ಈ ವಿಭೂತಿಗಳನ್ನ ನಾವು ಅಂತಿಮ ಸಿದ್ಧಿ ಅಂತ ತಿಳ್ಕೋಬಾರ್ದು. ಇದೇ ಸಾಕ್ಷಾತ್ಕಾರ, ನನಗೆಲ್ಲ ಗೌರವ ಕೊಡ್ತಿದ್ದಾರೆ, ನಾನು ಎಲ್ಲವನ್ನು ಗೆದ್ದುಬಿಟ್ಟಿದ್ದೀನಿ ಅಂತ ಯಾರಾದ್ರೂ ಭ್ರಮೆಗೆ ಬಿದ್ದರೆ ಅಂಥವರೇ ಆಶಾರಾಮ್ ಬಾಪು ಆಗೋದು, ಅಂಥವರೇ ಡೇರಾ ಸಚ್ಚಾ ಸೌದ ಆಗೋದು, ಅಂಥವರೇ ಕುಂಕುಮವಾಲಗಳ ಥರ ಆಗೋದು, ಅಂಥವರೇ ಇನ್ನು ಕೆಲವರು ಇದ್ದಾರೆ. ಅವರು ಈ ಥರದವರು ಸಿದ್ಧಿ ಪುರುಷರೇ. ಇವರು ಕೂಡ ಇವರೇನು ಸಿದ್ಧ ಪುರುಷರು ಅಲ್ಲ ಅಂತಲ್ಲ, ಆದರೆ ಆ ಸಿದ್ಧಿ ಬರ್ತಾ ಬರ್ತಾ ಅಹಂಕಾರ ತಂದ್ಬಿಡುತ್ತೆ. ಅವರು ಆತ್ಮ ಸಾಧನೆಯನ್ನು ಬಿಟ್ಟು ಅವರು ಬಹಿರಂಗದ ಗದ್ದಲಕ್ಕೆ, ಬಹಿರಂಗದ ಪ್ರತಿಷ್ಠೆಗೆ, ಬಹಿರಂಗದ ಅಧಿಕಾರಕ್ಕೆ ಸಿಕ್ಕಾಕೊಳ್ತಾರೆ. ಸಿಕ್ಕಾಕೊಂಡು ಜನಮನ್ನಣೆಯನ್ನು ಕಳ್ಕೊತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಅಪರಾಧಿಗಳಾಗಿ ಅಥವಾ ಅಹಂಕಾರಿಗಳಾಗಿ ಜಗತ್ತಿಗೆ ಭಾರವಾಗಿ ಬದುಕ್ತಾರೆ. ಜಗತ್ತಿಗೆ ಉಪಕಾರ ಮಾಡಬೇಕಾಗಿತ್ತು, ಜಗತ್ತಿಗೆ ಅವರು ಮಾರ್ಗದರ್ಶನ ಮಾಡಬೇಕಾಗಿತ್ತು. ಯಾವುದ್ರ ಮೂಲಕ? ತಮ್ಮ ನಡೆನುಡಿಯ ಮೂಲಕ, ತಮ್ಮ ತ್ಯಾಗದ ಮೂಲಕ, ತಮ್ಮ ಯೋಗ ಸಿದ್ಧಿಯ ಮೂಲಕ ಅವ್ರ ಜಗತ್ತಿಗೆ ಒಳ್ಳೇದು ಮಾಡಬೇಕಾಗಿತ್ತು. ಆದರೆ ಅವರು ಕೊನೆಗೆ ಅಪರಾಧಿಗಳಾಗ್ತಾರೆ. ಯಾಕೆ ಅಂದರೆ ಇಂಥ ಸಿದ್ಧಿಗಳು ಗಂಟುಕೊಂಡಾಗ. ಮುಕುಂದೂರು ಸ್ವಾಮಿಗಳು ಅಂತ, ಬಸವಲಿಂಗ ಶಿವಗಳು ಅಂತ ಅವರ ಹೆಸರು. ಅವರು ಸಾಧಕರಾಗಿದ್ದರು. ಸುಮಾರು 140 ವರ್ಷ ಅವರು ಬದುಕಿದ್ರು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಹೇಗದಾಗೆಲ್ಲ ಐತೆ ಅಂತ.
ಅವರು ಬಹಳ ದೊಡ್ಡ ಸಿದ್ಧ ಪುರುಷರು. ಬಾಗಿಲಾಕಿ ಅವ್ರನ್ನ ಕೂಡ ಹಾಕಿದ್ರೆ ಅವರು ನೀವು ಕೀಲಿ ಹಾಕಿದ್ರೆ ಬೇಕಾದಂತ ಕೀಲಿ ಹಾಕಿದ್ರು ಆ ಮನೆಯಿಂದ ಆಚೆ ಹೋಗ್ತಾ ಇದ್ರು. ಹಣವನ್ನು ಸೃಷ್ಟಿ ಮಾಡಿ ಸಹಾಯ ಮಾಡ್ತಿದ್ರು. ಆಮೇಲೆ ಆಹಾರ ತಂದು ಕೊಡ್ತಾ ಇದ್ರು, ತೆಗೆದು ಕೊಡ್ತಿದ್ರು. ಸಾಯಿಬಾಬನಿಗೆ ಏನಿತ್ತೋ ಆ ಎಲ್ಲವೂ ಸಿದ್ಧಿ ಅವ್ರಿಗೂ ಇತ್ತು, ಮುಕುಂದ್ರ ಸ್ವಾಮಿಗಳಿಗಿತ್ತು. ಆದರೆ ಅದನ್ನ ಅವರು ಬಳಸ್ಕೊಳ್ಳಿಲ್ಲ. ಏನಂತಿದ್ರು ಗೊತ್ತಾ? ಇದೊಂದು ಹುಚ್ಚನಾಯಿ ಅಂತಿದ್ರು ತಮಗೆ ತಾವೇ, ಇದೊಂದು ಹುಚ್ಚನಾಯಿ. ಆಮೇಲೆ ತಾಯಂದ್ರ ಹತ್ರ ಹೋಗಿ ಶಿವಲಿಂಗಿ ಅಂತ ಕರೀತಿದ್ರು. ತಾಯಂದ್ರಿಗೆಲ್ಲ ಶಿವಲಿಂಗಿ ಅಂತ ಕರೀತಿದ್ರು, ಗಂಡು ಮಕ್ಳಿಗೆ ಶರಣರಿಗೆಲ್ಲ ಶಿವಲಿಂಗ ಅಂತ ಕರೀತಿದ್ರು. ಶಿವಲಿಂಗಿ, ನಾಯಿ ಹಸ್ತೈತವ, ಏನಾದರೂ ಹಳಸಿದ್ದಿದ್ರು ಸ್ವಲ್ಪ ಹಾಕು ಅಂತಿದ್ರಂತೆ. ಅಂತಹ ಸಿದ್ಧ ಪುರುಷರು ಅಷ್ಟು ತಮ್ಮನ್ನು ತಾವು ಅವಪರೀಕ್ಷೆಗೆ ಒಳಪಡಿಸ್ಕೊಂಡಿದ್ರು, ಹೀಗೆ ಕಳ್ಕೊಂಡಿದ್ರು. ಆದ್ರಿಂದ ಅವರು 140 ವರ್ಷ ಬದುಕಿದ್ರು ಯಾವುದು ಹಣ ಕೂಡಿಸ್ಲಿಲ್ಲ, ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ, ಯಾರನ್ನು ರಾಜಕಾರಣಿಗಳು ನೋಡ್ಕೊಂಡು ಹೋಗ್ಲಿಲ್ಲ, ಅಥವಾ ಯಾರನ್ನು ಟೀಕೆ ಮಾಡಲಿಲ್ಲ. ಅವರನ್ನೇ ಸ್ವತಃ ಒಬ್ಬ ಜಗದ್ಗುರು ತುಂಬಾ ತಿರಸ್ಕಾರ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ತಮ್ಮ ದೇಹಕ್ಕೆ ತಾವೇ ಹೊಡೆದು ಬುದ್ಧಿ ಹೇಳ್ತಿರ್ತಾರೆ. ಅವ್ರು ದೊಡ್ಡ ಗುರುಗಳು, ಅವ್ರಿಗೇನು ಅನ್ನಕ್ಕೆ ಹೋಗ್ಬೇಡ, ಅವ್ರಿಗೇನು ಅವ್ರನ್ನ ತಿರಸ್ಕಾರ ಮಾಡಿ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಅವ್ರು ತಮಗೆ ತಾವೇ ಬುದ್ಧಿ ಹೇಳ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಅಂದ್ರೆ ಇಂತಹ ದೊಡ್ಡ ವ್ಯಕ್ತಿಗಳು ಅವರು ಕಡೆಗೆ ಆತ್ಮಸಿದ್ಧಿಯನ್ನು ಪಡ್ಕೊಳ್ತಾರೆ, ಅವರು ಪರಮಾತ್ಮನ ಕೃಪೆಯನ್ನು ಪಡ್ಕೊಳ್ತಾರೆ. ಇದು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವರ ಕರುಣೆಯಿಂದ ಸಾಧಿಸೋದು ಅಂದ್ರೆ ಏನಪ್ಪಾ ಅಂದ್ರೆ ಶಾಂತಿ, ಸಮಾಧಾನ, ಪರೋಪಕಾರ, ಜೊತೆಗೆ ತ್ಯಾಗ, ಸಮಾಧಿ ಸ್ಥಿತಿ, ಇವುಗಳನ್ನು ಗಳಿಸಿಕೊಂಡು ಇದ್ದು ಇಲ್ಲದ ಹಾಗೆ ಜಗತ್ತಿನಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಯೂ ಅಹಂಕಾರಿ ಆಗಲಾರದ ಹಾಗೆ ಪರಮಾತ್ಮನ ಪ್ರತಿನಿಧಿಯಾಗಿ ಬಾಳ್ತಾರಲ್ಲ, ಅವರು ಎಲ್ಲವನ್ನೂ ಸಾಧಿಸಿದವರು. ಅಂತಹವರ ಕೃಪೆಯನ್ನು ಪಡ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಗುರಿ ಆಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ನಾಳೆ ಬೆಳಗ್ಗೆ ಲೂಯಿ ಬ್ರೈಲ್ ಡೇ, ಅಂದ್ರೆ ನಾಳೆ 4ನೇ ತಾರೀಕು ಜನವರಿ 4 ನಮ್ಮ ಲಿಪಿಯನ್ನ ಕಂಡುಹಿಡಿದವರ ದಿನ. ಲೂಯಿ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಂಥವ್ರು. ಅವರ ದಿನಾಚರಣೆಗಾಗಿ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇನ್ನು ನಾಳೆ ಮತ್ತು ನಾಡಿದ್ದು 2 ದಿವಸ ಪತಂಜಲಿ ಯೋಗ ಸೂತ್ರ ಇರೋದಿಲ್ಲ. ಅದ್ರ ಬದಲು ಹಾಡಿ ಅಥವಾ ಯಾರಾದರೂ ಚಿಂತನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ, ಅಂದರೆ ಅದನ್ನ ಪ್ರಯತ್ನ ಮಾಡಿ ಹಾಡುಗಳನ್ನು ಅಪ್ಲೋಡ್ ಮಾಡ್ಬೋದು, ವಚನಗಳನ್ನು ಅಪ್ಲೋಡ್ ಮಾಡ್ಬೋದು. ಹಾಗೆ ವ್ಯವಸ್ಥೆ ಮಾಡಿ ಪ್ರಾರ್ಥನೆ ಇರುತ್ತೆ. ಕಾರ್ಯಕ್ರಮ ಯಥಾವತ್ತು ಎಲ್ಲವೂ ನಡೀತವೆ, ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತೆ ನಾಳೆ ರಾತ್ರಿ ಮೈಸೂರಿಂದ ಹೊರಟು ನಾಡಿದ್ದು ಬೆಳಿಗ್ಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ, ಆನಂದವಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.